ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಗೊತ್ತಿರುವ ಹಾಗೆ SSC GD. SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಲ್ರೆಡಿ ಏನಾಗಿತ್ತಪ್ಪ ಅಂತಂದ್ರೆ ಕಾಲ್ ಫಾರ್ಮ್ ಆಯಿತು, ಕಾಲ್ ಫಾರ್ಮ್ ಆಗಿ ಎಕ್ಸಾಮ್ ಆಯ್ತು, ಫಿಸಿಕಲ್ ಆಯ್ತು ನಂತರ ಮೆರಿಟ್ ಬಿಟ್ಟರು, ಮೆರಿಟ್ ಬಿಟ್ಟ ನಂತರ ಇವಾಗ ಏನಪ್ಪ ಅಂದ್ರೆ ಮೆಡಿಕಲ್ ಬಿಟ್ಟಿದ್ದಾರೆ. ಹಾಗಂದ್ರೆ ಮೆಡಿಕಲ್ ಬಿಟ್ಟಾರಂದ್ರೆ ಮೆಡಿಕಲ್ ಬಿಡೋಕ್ಕಿಂತ ಮುಂಚೆ ಪ್ರೊಸೆಸ್ ಹೆಂಗಿತ್ತು ಅನ್ನೋದನ್ನು ನೋಡೋಣ. ಆನಂತರ ಮೆಡಿಕಲ್ ಯಾವ ದಿನದಿಂದ ಯಾವ ದಿನಕ್ಕೆ ಐತಿ ಮತ್ತು ಎಷ್ಟು ಸೆಂಟರ್ನಾಗ ಅದಾವು, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಸೆಂಟರ್ ಅದಾವೆ ಅಂತ ಹೇಳಿ ನೋಡೋಣ. ಈಗ ನಾವು SSC GD ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ವರ್ಷ ಕರೆದಾರಪ್ಪ ಅಂತಂದ್ರೆ ಮುಂದಿನ ವರ್ಷಕ್ಕೆ ಏನಾಗ್ತೀವಪ್ಪ ಅಂದ್ರೆ ನಾವು ಅಪಾಯಿಂಟ್ಮೆಂಟ್ ಆಗ್ತೀವಿ. ಹಾಗಂದ್ರೆ ಈ ಕರೆದಿದ್ದ SSC GDದ 2024ರಾಗ ರೀ ಕಾಲ್ ಫಾರ್ಮ್ ಆಗಿತ್ತು. 2024ರಾಗ ಕಾಲ್ ಫಾರ್ಮ್ ಆದಾಗ ಎಷ್ಟಿತ್ತಪ್ಪ ಅಂತಂದ್ರೆ 39,481 ಪೋಸ್ಟ್ ಇದ್ದೀವಿ ರೀ. ಎಷ್ಟಿದ್ದಪ್ಪ ಅಂತಂದ್ರೆ 39,481 ಪೋಸ್ಟ್. ಫಸ್ಟ್ ಕಾಲ್ ಫಾರ್ಮ್ ಆಗಬೇಕಾದ್ರೆ ಇಷ್ಟು ಪೋಸ್ಟಿಗೆ ಅಂಥೇಳಿ SSC GDಯಿಂದ ಅಧಿಕೃತವಾಗಿ ಅಧಿಸೂಚನೆ ಬಂದಿದ್ದ. ನಂತರ ಏನಾಯ್ತಪ್ಪ ಅಂತಂದ್ರೆ ಬರ್ತಾ ಅದನ್ನು ಇನ್ಕ್ರೀಸ್ ಮಾಡಿದ್ರು. ಇನ್ಕ್ರೀಸ್ ಅಂದರೆ ಎಷ್ಟು ಇನ್ಕ್ರೀಸ್ ಆಯ್ತಪ್ಪ ಅಂತಂದ್ರೆ 53,695 ರೀ. ಹಂಗಂತಂದ್ರೆ ಮೊದಲ ಕರೆದಿದ್ದು ಇಷ್ಟು, ನೆಕ್ಸ್ಟ್ ಇನ್ಕ್ರೀಸ್ ಇಷ್ಟು ಆಯ್ತು ರೀ. ಹಾಗಾದ್ರೆ ನಾವು ಎಕ್ಸಾಮ ಬರ್ದೀವ್ರಿ, ಹಾಗಂದ್ರೆ ಎಷ್ಟು ಪೋಸ್ಟ್ ಇನ್ಕ್ರೀಸ್ ಆಗ್ಯಾವ ನೋಡ್ರಿ. ಹಂಗಂತಂದ್ರೆ ಎಷ್ಟು ಪೋಸ್ಟ್ ಅಂದ್ರೆ ಅಬೌಟ್ 14,209 ಪೋಸ್ಟ್ ಇನ್ಕ್ರೀಸ್ ಆದಂಗೆ ಐತೆ ರೀ. ಹಾಗಾದ್ರೆ ಕರೆದಿದ್ದು 24 ರೀ, ಎಕ್ಸಾಮ್ ನಡೆಸಿದ್ದು 2025 ಫೆಬ್ರವರಿ ಒಳಗೆ. ಆನಂತರ ಎಕ್ಸಾಮ್ದಾಗ ಕ್ಲಿಯರ್ ಮಾಡ್ಕೊಂಡವ್ರಿಗೆಲ್ಲ PST ಮತ್ತು PETಯನ್ನು ಇತ್ತೀಚೆಗೆ 2025ರಾಗ ಆಗಸ್ಟ್ನಾಗ PST ಮತ್ತು PETನೂ ಕ್ಲಿಯರ್ ಮಾಡಿದ್ರಿ. PST PET ಕ್ಲಿಯರ್ ಮಾಡ್ಕೊಂಡವ್ರಿಗೆ ಇವಾಗ ಏನು ಮಾಡಿದಾರಪ್ಪ ಅಂತಂದ್ರೆ ಮೆಡಿಕಲ್ ಎಕ್ಸಾಮ್ಗಾಗಿ ಏನು ಮಾಡಿದಾರಪ್ಪ ಅಂದ್ರೆ ಮೆರಿಟ ಮೊನ್ನೆ ತಾನೇ ಅಕ್ಟೋಬರ್ 14ನೇ ತಾರೀಕು ಅಧಿಸೂಚನೆ ಹೊರಡಿಸಿದ್ರು. ಅಂದ್ರೆ ಕಟ್ ಆಫ್ ಮಾರ್ಕ್ಸ್ ಅಂತೇಳಿ ಬಿಟ್ರಿ. ಹಂಗಂದ್ರೆ ಎಕ್ಸಾಮ ಮತ್ತು ಫಿಸಿಕಲ್ ಮ್ಯಾಗ ನಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕಟ್ ಆಫ್ ಮಾರ್ಕ್ಸ ಬಿಟ್ಟಿದ್ರು. ಹಾಗಾದ್ರೆ ಆ ಕಟ್ ಆಫ್ ಮಾರ್ಕ್ಸ್ ನಂತರದ ಏನಪ್ಪ ಅಂದ್ರೆ ಮೆಡಿಕಲ್ ಎಕ್ಸಾಮ್ ರೀ. ನಾವು ಅಂದ್ಕೊಂಡಿದ್ದೀವಿ SSC GD ಎಕ್ಸಾಮು ಕ್ಲಿಯರ್ ಮಾಡಿದ್ದೀವಿ, ಫಿಸಿಕಲ್ಲು ಕ್ಲಿಯರ್ ಮಾಡಿದ್ದೀವಿ, ಏನು ಮೆಡಿಕಲನ್ನು ಕ್ಲಿಯರ್ ಮಾಡಿದ್ರೆ ನಮ್ಮ ಕನಸು ಏನಾಗ್ತೈತಿ, ನನಸಾಗ್ತೈತಿ. ಮೆಡಿಕಲ್ ಕ್ಲಿಯರ್ ಮಾಡೋದು ಅಂದ್ರೆ ಏನು, ನಾವು ಫಿಸಿಕಲಿ ಮತ್ತು ಫಿಸಿಕಲ್ ಅಂತೂ ಫಿಟ್ ಅಂತ ತೋರಿಸ್ಕೊಂಡಿರಿ, ಮೆಂಟಲಿನೂ ಫಿಟ್ ಇದೀರಿ. ಬಾಡಿ ಪಾರ್ಟ್ಸ್ ಒಳಗೆ ಏನಾರ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಇವಾಗ ನಮ್ಗೆ ಬಿಟ್ಟಿದಾರ ನೋಟಿಫಿಕೇಶನ್ ನೋಡ್ರಿ. ಡೈರೆಕ್ಟ್ರೇಟ್ ಆಫ್ ಜನರಲ್ CRPF ನೋಡ್ರಿ. SSC GDದ್ದೆಲ್ಲ ನಡೆಸೋರು ಯಾರಪ್ಪ ಅಂದ್ರೆ CRPFದವ್ರು ನಡೆಸ್ತಾರೆ. ಹಾಗಾದ್ರೆ ರಿಕ್ರೂಟ್ಮೆಂಟ್ ಬ್ರಾಂಚ್ ಎಲ್ಲಿಂದ, ಡಿಟೇಲ್ಮೆಂಟ್ ಆಫ್ ಮೆಡಿಕಲ್ ಆಫೀಸರ್ಸ್ ಬೋರ್ಡ್ ಟು ಕಂಡಕ್ಟ್ DME ಆ್ಯಂಡ್ RME ಫಾರ್ ಕಾನ್ಸ್ಟೇಬಲ್ GD ಎಕ್ಸಾಮ್ 2025. DME ಮೀನ್ಸ್ ಡಿಟೇಲ್ ಮೆಡಿಕಲ್ ಎಕ್ಸಾಮ್, RME ಮೀನ್ಸ್ ಮೆಡಿಕಲ್ ಎಕ್ಸಾಮ್. ಹಂಗಂದ್ರೆ ಸ್ವಲ್ಪ ಏನಾರ ನಮ್ದು ಫಾಲ್ಟ್ ಇತ್ತಪ್ಪ ಅಂತ ಮೆಡಿಕಲ್ ಬರೆದು ಕೊಡ್ತಾರೆ, ಅದು RM ರೀ. ಸರಿನಾ? ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನೋಡ್ರಿ. ಈಗ ನಮಗೆ ಯಾವಾಗ ಬಿಟ್ಟಾರಪ್ಪ ಅಂತಂದ್ರೆ ಇದನ್ನು 25/9/2025 ಬಿಟ್ಟಾರೆ. ಇದ್ರ ನಂತರ ನಮ್ಗೇನು ಮಾಡಿದಾರಪ್ಪ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆದ ನಂತರ PST PET ಮತ್ತು PST ಬಿಟ್ಟಿರು. PET ಮತ್ತು PST ಯಾವ ಥ್ರೂ ನಡೆಸ್ತಾರೆ, RFID ಥ್ರೂ 30 ಸೆಂಟ್ರ್ ಒಳಗೆ ನಡೆಸಿದ್ರಿ. 30 ಸೆಂಟ್ರ್ ಯಾವಾಗ ನಡೆಸಿದ್ರಪ್ಪ ಅಂತಂದ್ರೆ 20 ಆಗಸ್ಟ್ 2025ರಿಂದ 12 ಸೆಪ್ಟೆಂಬರ್ 2025ರೊಳಗೆ 30 ಸೆಂಟ್ರ್ ಒಳಗೆ RFID ಮೂಲಕ ಫಿಸಿಕಲನ್ನು ನಡೆಸಿದ್ರು. ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಅದ್ರೊಳಗೆ ಡಿಕ್ಲೇರ್ ಏನಪ್ಪ ಅಂದ್ರೆ PST ಮತ್ತು PET ಡಿಕ್ಲೇರ್ ಮಾಡಿದ್ದನ್ನು ಡೇಟ್ ಯಾವಾಗ ಬಿಟ್ರಪ್ಪ ಅಂದ್ರೆ 13 ಅಕ್ಟೋಬರ್ 2025. ಎಷ್ಟು ಜನ ಮೆರಿಟ್ನಾಗ ಬಂದಾರ ಅನ್ನೋದು ಅವ್ರು ಹೇಳ್ತಾರೆ ನೋಡ್ರಿ. ಕ್ಲಿಯರ್ ಕಾಣತೈತಿಲ್ಲ ನೋಡ್ರಿ. 95,577 ಕ್ಯಾಂಡಿಡೇಟ್ ರೀ. ಪೋಸ್ಟ್ ಎಷ್ಟು ಅದಾವೆ ನೋಡ್ರಿ, 53,690 ರೀ. ಎಕ್ಸಾಮ್ ಮತ್ತು ಫಿಸಿಕಲ್ ಕ್ಲಿಯರ್ ಮಾಡಿದವ್ರು ಎಷ್ಟು ಇದಾರಪ್ಪ ಅಂದ್ರೆ 95,577 ಅಭ್ಯರ್ಥಿಗಳು ಏನು ಮಾಡಿದಾರಪ್ಪ ಅಂದ್ರೆ ಎಕ್ಸಾಮ್ ವಿತ್ ಫಿಸಿಕಲನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗಾದ್ರೆ ಅದ್ರೊಳಗೆ ಎಷ್ಟು ಜನ ವುಮನ್ಸ್ ಅದಾರ, 9,231 ವುಮನ್ಸ್ ಅದಾರ ರೀ. ಮೆನ್ಸ್ ನೋಡ್ರಿ ಮ್ಯಾಕ್ಸಿಮಮ್ ಮೇಲ್ ಎಷ್ಟು ಅದಾರಪ್ಪ ಅಂತಂದ್ರೆ 86,346 ಜನ ಪುರುಷರು, 9,231 ಜನ ಮಹಿಳಾ ಅಭ್ಯರ್ಥಿಗಳು. ಇನ್ಕ್ಲೂಡಿಂಗ್ ಏನು ಹೇಳ್ತಾರಪ್ಪ ಅಂತಂದ್ರೆ ವಿತ್ ಹೆಲ್ಡ್ ಫಿಸಿಕಲ್ ಎಕ್ಸಾಮ್ ವಿತ್ ಹೆಲ್ಡ್ ಇರ್ತದೆ, ಅಥವಾ ಫಿಸಿಕಲ್ ವಿತ್ ಹೆಲ್ಡ್ 280 ಮೆಂಬರ್ಸ್ ಕ್ಯಾಂಡಿಡೇಟ್ಸ. ಆಮೇಲೆ 31 ಅನ್ಫಿಟ್ ಫಿಮೇಲ್ ಅವ್ರನ್ನ ಇನ್ಕ್ಲೂಡ್ ಮಾಡಿ ಅದರ್ ಪ್ರೊವಿಷನಲ್ ಕ್ಯಾಂಡಿಡೇಟ್ಸನ್ನು ಶಾರ್ಟ್ ಲಿಸ್ಟ್ ಮಾಡಿ ನಮ್ಗೇನು ಮಾಡಿದ್ರಪ್ಪ ಅಂದ್ರೆ DV ಮೀನ್ಸ್
ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿತ್ DME ಡಿಟೇಲ್ ಮೆಡಿಕಲ್ ಎಕ್ಸಾಮ್ RME ರೀ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನು ನಡೆಸತ್ತಾರ ರೀ. ಸೊ ಯಾವಾಗ ನಡೆಸ್ತಾರ ಅನ್ನೋದನ್ನು ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಯಾವಾಗ ನಡೆಸ್ತಾರ ಅನ್ನೋದನ್ನು ನಮ್ಗೆ ಕೊಟ್ಟಿದ್ದಾರೆ ನೋಡ್ರಿ ಅವ್ರ ನೋಡ್ರಿ. ಸೊ ಏನಪ್ಪ ಅಂದ್ರೆ DV ಮತ್ತು DMV RMEಯನ್ನು ಎಲ್ಲಿ ಕಂಡಕ್ಟ್ ಮಾಡ್ತಾರು? ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿತ್ ಡಿಟೇಲ್ ಮೆಡಿಕಲ್ ಎಕ್ಸಾಮ್ ರೀ ಮೆಡಿಕಲ್ ಬೋತ್ ಈವೆಂಟ್ಸ್ ಅಟ್ ಸೇಮ್ ಸೆಂಟರ್. ಎರಡೂ ಎಲ್ಲಿ ಮಾಡ್ತಾರ? ಒಂದೇ ಕೇಂದ್ರದ ಅಡಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಚೆಕ್ ಮಾಡ್ತಾರೆ. ಸೊ ನಮಗೆ ಎಷ್ಟು ಸೆಂಟರ್ ಅದಾವಪ್ಪ ಅಂತಂದ್ರೆ 59 ಸೆಂಟರ್ಸ್ ಅದ ಅಕ್ರಾಸ್ ದ ಕಂಟ್ರಿ. ನಮ್ಮ ಇಂಡಿಯಾದಲ್ಲಿ ಹೋಲ್ಸೇಲ್ ನಮ್ಮ ಭಾರತದಾಗ ಟೋಟಲ್ ಆಗಿ ಮೆಡಿಕಲ್ CRPFದವ್ರದ ಸೆಂಟರ್ಗಳು ಎಷ್ಟು ಅದಾವ? 59 ಸೆಂಟರ್ ಅದಾವೆ. ಅದರೊಳಗೆ DV DME RME ಅಂತ ಹೇಳಿ ಮಾಡತ್ತಾರೆ. ಸೊ ಆ 59 ಸೆಂಟರ್ದಾಗ ಸೊ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕಿಗೆ ಟೆಂಟೇಟಿವ್ ಅಂತೇಳಿ ಹಂಗಂದ್ರೆ ತಾತ್ಕಾಲಿಕವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ 12 ನವೆಂಬರ್ 2025ರಿಂದ 9/12/2025 ಅಂದ್ರೆ ನವಂಬರ್ 12ರಿಂದ ಡಿಸೆಂಬರ್ 9ರವರೆಗೆ ಸೊ ನಡೀತಾವ್ರಿ. ಸೊ ಅದ್ರೊಳಗೆ ಇನ್ಕ್ಲೂಡಿಂಗ್ 4 ರಿಸರ್ವ್ ಡೇಸ್ ಅಂತ ಹೇಳ್ತಿದ್ದಾರೆ. ಸೊ 59 ಸೆಂಟರ್ನ್ಯಾಗ ನಡೆಯತ್ತವ್ರಿ CFPFದವ್ರು ನಡೆಸ್ತಾರೆ. ಹಾಗಾದ್ರೆ ಈ 12ರಿಂದ 9ನೇ ತಾರೀಕುವರೆಗಿನೊಳಗೆ ಅಂತ DME ಸೊ ಎಲ್ಲ ಕಡೆನೂ ನಡೀತಾರೆ ಆಲ್ ಇಂಡಿಯಾ. ಹಾಗಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಯಾವ ಸೆಂಟರ್ನ್ಯಾಗ ಮೆಡಿಕಲ್ ನಡೀತಾವೆ ಅಂತ ಆಲ್ರೆಡಿ ಏನಪ್ಪ ಅಂದರೆ ಎಕ್ಸಾಮ್ ಕ್ಲಿಯರ್ ಮಾಡಿ ಒಂದು ಸಲ ಫಿಸಿಕಲ್ ಮುಗಿಸ್ಕೊಂಡು ನೆಕ್ಸ್ಟ್ ಮೆಡಿಕಲ್ಗೆ ಹೋಗಿ ಬಂದವ್ರಿಗೂ ಗೊತ್ತಿರ್ತೈತೆ. ಅಂದರೆ ಇಯರ್ ಸೊ ಏನೋ ಮೆರಿಟ್ನಾಗ ನಿಂತವ್ರಿಗೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಫ್ರೆಷರ್ಸ್ ಗೊತ್ತಿರೋದಿಲ್ಲ ಏನಪ್ಪ ಅಂದರೆ ಯಾವ ಸೆಂಟರ್ನ್ಯಾಗ ನಮ್ಗೆ ಮೆಡಿಕಲ್ ಮಾಡ್ತಾರ ಅಂಥೇಳಿ. ಸೊ ಈಗ ಫ್ರೆಷರ್ಗೆ ಯಾವ ಸೆಂಟರ್ನ್ಯಾಗ ಮೆಡಿಕಲ್ ಮಾಡ್ತಾರ ಅನ್ನೋದಿತ್ತಂದ್ರೆ ಸೊ ಆ ಲಿಸ್ಟನ್ನು 59 ಸೆಂಟರ್ ಲಿಸ್ಟನ್ನು ನಾವು ಇವಾಗ ತೋರಿಸ್ತೀವಿ ರೀ. ಅದ್ರೊಳಗೆ ನಮ್ಮ ಕರ್ನಾಟಕದ ಎಷ್ಟು ಸೆಂಟರ್ ಅದಾವಪ್ಪ ಅಂದ್ರೆ ಓನ್ಲಿ 2 ಸೆಂಟರ್ಸ್ ಆರ್ ದೇರ್. ಆ ಸೆಂಟ್ರ್ ಯಾವ ಅನ್ನೋದನ್ನು ಡೀಟೇಲಾಗಿ ನೋಡ್ಕೊರಿ. ಸೊ ಈ ಮೆಡಿಕಲ್ ಎಕ್ಸಾಮ್ ನಡಿಬೇಕಂತಂದ್ರೆ ಈಗ 12ನೇ ತಾರೀಕು ನಡೀತವಪ್ಪ ಅಂತಂದ್ರೆ ಸೊ ಒಂದು 5-6 ದಿನದ ಮುಂಚೆನೇ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಸೊ ಇವಾಗ ಏನು ನೋಡೋಣಪ್ಪ ಅಂದ್ರೆ ಸೊ ಸೆಂಟರ್ಸ್ ಆಫ್ ಮೆಡಿಕಲ್ ಸೆಂಟರ್ಸನ್ನು ನೋಡೋಣ. ಹಂಗಂದ್ರೆ DV ಮತ್ತು DME ಸೆಂಟರ್ಸನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ಇವಾಗ ಕ್ಲಿಯರಾಗಿ ನೋಡೋಣ. ಅವ್ರು 59 ಸೆಂಟರ್ ಹೇಳ್ತಾರೆ ಅಷ್ಟೆಲ್ಲ ನೋಡಬೇಡ. ಯಾಕಂದ್ರೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಷ್ಟು ಸೆಂಟರ್ ಅದ ಅಷ್ಟು ನೋಡ್ಕೊಂಡು ಬಿಡೋಣ್ರಿ. ಸೊ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸೊ ಮೆಡಿಕಲ್ ಎಕ್ಸಾಮ್ ನಾವು ಎಲ್ಲಿ ಹೋಗ್ಬೋದು ಫ್ರೆಷರ್ಗೆ ಸೊ ಆಲ್ರೆಡಿ ಗೊತ್ತಿದ್ದವ್ರಿಗೆ ಒನ್ ಟೈಮ್ 2 ಟೈಮ್ ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತೆ. ಸೊ ಫ್ರೆಷರ್ಸ್ ಏನು ಮಾಡ್ರಪ್ಪ ಅಂದ್ರೆ ನೀಟಾಗಿ ಅಡ್ರೆಸ್ಸನ್ನು ನೋಡ್ಕೊಂಡ್ಬಿಡ್ರಿ. ನೋಡಿರಿ ಸೊ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂತಂದರೆ ಎಲ್ಲ ರಾಜ್ಯದಾಗ ಒಂದೊಂದು ಕಡೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿರ್ತಾರೋ ಅವ್ರಿಗೆ ಏನಿರ್ತಪ್ಪ ಅಂದ್ರೆ ಸೆಂಟರ್ಗಳ 2, 4, 6 ಹಿಂಗೆ ಇಟ್ಕೊಟ್ಟಿರ್ತಾರೆ. ಸೊ ನಮ್ಮ ರಾಜ್ಯದಾಗ ಏನೈತಪ್ಪ ಅಂತಂದ್ರೆ 2 ಸೆಂಟರ್ ಕೊಟ್ಟಿದ್ದಾರೆ. ಸೊ ಈಗ ಹೆಂಗೆ ರಿಕ್ವೈರ್ಡ್ ಮಾಡತ್ತಾರ ಅಂದ್ರೆ ಒಂದು ಪೋಸ್ಟಿಗೆ 6 ಜನ ತೊಗೊಂಡಾರ. ಅವ್ರು ಒಂದು ಪೋಸ್ಟಿಗೆ 6 ಜನ ತೊಗೊಂಡಾರ ಅಂದ್ರೆ ಈಗ 6 ಜನದಾಗ ಸೊ ಮೆಡಿಕಲ್ದಾಗ ಎಷ್ಟು ಜನ ಹೊರಗೆ ಹೋಗ್ತಾರೆ ಗೊತ್ತಿಲ್ಲ. ಆಮೇಲೆ ಮೆರಿಟ್ನಾಗ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಸೊ ನಾವಂತೂ ಎಲ್ಲ ಕ್ಲಿಯರ್ ಮಾಡಿದ್ದು ಆರಾಮ್ಸೆ ಮೆಡಿಕಲ್ಗೆ ಹೋಗೋಣ ಮೆಡಿಕಲ್ ಮಾಡ್ಕೊಳ್ಳೋಣ್ರಿ. ಹಾಗಾದ್ರೆ ನಮ್ಮ ಮೆಡಿಕಲ್ ಸೆಂಟರ್ ಕರ್ನಾಟಕದವ್ರಿಗೆ ಎಲ್ಲದ ಅಂತ ಹೇಳ್ರೆ ಇಲ್ಲದ ನೋಡ್ರಿ. ಸೊ ಏನಪ್ಪ ಅಂದ್ರೆ CRPF ಬೆಂಗಳೂರು ಗ್ರೂಪ್ ಸೆಂಟರ್ CRPF ದೊಡ್ಡಬಳ್ಳಾಪುರ ರೋಡ್ ಯಲಹಂಕ ಒಳಗೆ ಸೊ ಒಂದು ಸೆಂಟರ್ ಅದ ರೀ. ಸೊ ನಿಮ್ಗೆ ಮೆಡಿಕಲ್ ಅಡ್ಮಿಟ್ ಕಾರ್ಡ್ನಾಗ ಏನು ಮಾಡಿರ್ತಾರಪ್ಪ ಅಂದ್ರೆ ನಿಮ್ಗೆ ಯಾವ ಸೆಂಟ್ರಿಗೆ ಬಂದೈತೆ ಅನ್ನೋದು ಕ್ಲಿಯರಾಗಿ ಹೇಳ್ತಾರೆ. ಹಾಗಾದ್ರೆ ನೋಡಿರಿ ಸೊ ಇಲ್ಲೇನು ಕೊಡ್ತಾರಪ್ಪ ಅಂತಂದ್ರೆ ಮೆಂಬರ್ 1 to 2 ರೀ ಮೆಡಿಕಲ್ ಬೋರ್ಡ್ ಇದು. ಸೊ ಇದು ರೀ ಮೆಡಿಕಲ್ ಬೋರ್ಡ್ ರೀ. ಸೊ ನಮ್ದು ಏನಪ್ಪ ಅಂದ್ರೆ ಈ ಬೋರ್ಡ್ ರೀ ಮೆಡಿಕಲ್ ಆ್ಯಂಡ್ ರೀ ಮೆಡಿಕಲ್ ಬೋರ್ಡ್. ಸೊ ಟು ಬಿ ಡಿಟೇಲ್ ಬೈ CRPF ಮೆಡಿಕಲ್. ಹಾಗಂದ್ರೆ CRPFದವ್ರು ನಡೆಸ್ಕೊಡ್ತಾರೆ. ಹಾಗಂದ್ರೆ 2ನೇ ಸೆಂಟ್ರ್ ಎಲ್ಲೈತಪ್ಪ ಅಂತಂದ್ರೆ BSF ಬೆಂಗಳೂರು ದಟ್ ಈಸ್ FTR ಹೆಡ್ ಕ್ವಾರ್ಟರ್ ಸ್ಪೆಷಲ್ ಆಫೀಸ್ BSF ಒಡಿಶಾ ಆಟ್ ಬೆಂಗಳೂರು ಕ್ಯಾಂಪಸ್ ನಿಯರ್ ಏರ್ಪೋರ್ಟ್ ಸ್ಟೇಷನ್ ಯಲಹಂಕ. ಏರ್ಪೋರ್ಟ್ ಸ್ಟೇಷನ್ ಯಲಹಂಕದಾಗ BSF ಸೆಂಟರ್ನಾಗ ಮತ್ತು CRPF ಸೆಂಟರ್ನಾಗ ನಮ್ದು ಏನು ನಡೀತೈತೆ ಅಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೆಡಿಕಲ್ ಆಯಿತು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಮೆಡಿಕಲ್ ಆಯಿತು ಎಲ್ಲನೂ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಅದ ಸೆಂಟರ್ನಾಗ ಮಾಡ್ತಾರೆ. ಸೊ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಮೆಡಿಕಲ್ ಅಂತೂ ಎಲ್ಲ ಕ್ಲಿಯರ್ ಆಗ್ತದೆ. ಸೊ ಈಗ ಡಾಕ್ಯುಮೆಂಟ್ ಒಳಗೆ ಏನಾರು ಉಳ್ಕೋಬಾದ್ರಿ. ಹಾಗಾದಕ್ಕೆ ಏನು ಮಾಡ್ರಪ್ಪ ಅಂತಂದ್ರೆ ಸೊ ಇನ್ನೂ ನಿಮ್ಗೆ ಏನೈತಿ ಟೈಮ್ ಅದ ರೀ. ಎಷ್ಟು ದಿನ ಟೈಮ್ ಅಂದ್ರೆ ಒಂದು 10 ದಿನ ಅಂದಾಜು ಟೈಮ್ ಅದ. ಸೊ 10 ದಿನದಾಗ ಏನು ಮಾಡ್ರಪ್ಪ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ತಗೋರಿ. ಯಾಕಂದ್ರೆ ಲಾಸ್ಟ್ ಸ್ಟೇಜಿಗೆ ಬಂದೀವಿ ನಾವು. ಇನ್ನು ಸಿಕ್ಕರ ಕಳಸ ಇಡಕ್ಕೆ ಲಾಸ್ಟ್ ಸ್ಟೇಜ್ ಐತಿ. ಸೊ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಕರೆಕ್ಟಾಗಿ ಮಾಡ್ಕೊಂಡ್ವಿ ಅಂದ್ರೆ ಸೊ ಡೈರೆಕ್ಟಾಗಿ ಏನು ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ 2026ಕ್ಕೆ ನಿಮ್ಮ ಕನಸಿನ ಹುದ್ದೆ ನಿಮ್ಮದಾಗಿರ್ತೈತೆ ರೀ. ಅದಕ್ಕಾಗಿ ಏನು ಮಾಡ್ರಪ್ಪ ಅಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ನೀವು ಮೆಡಿಕಲ್ಗೆ ಹೋಗ್ರಿ. ಸೊ ಎಲ್ಲ ಕ್ಲಿಯರ್ ಆಗಿರಲಿ, ನಿಮ್ಮ ಮೆಡಿಕಲು ಕ್ಲಿಯರ್ ಆಗಲಿ. ಯಾರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿರಿ, ಫಿಸಿಕಲ್ ಕ್ಲಿಯರ್ ಮಾಡಿರಿ, ಅವರು ಮೆಡಿಕಲು ಕ್ಲಿಯರ್ ಆಗಂತ ಹೇಳಿ ಸೊ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಿಂದ
ಹೃದಯಪೂರ್ವಕವಾಗಿ ಹಾರೈಸ್ತೀವಿ ರೀ. ಸೊ ಅಂಥ ಅಭ್ಯರ್ಥಿಗಳು ಏನು ಮಾಡಪ್ಪ ಅಂದ್ರೆ ಸೊ ಸಕ್ಸಸ್ಸನ್ನು ಕಾಣ್ರಿ ಅಂತ ಹೇಳ್ಕೊತ, ಸೊ ಇವತ್ತಿನ ಈ ಮೆಡಿಕಲ್ ಯಾವಾಗ ನಡೀತೈತೆ ಅನ್ನೋದು ಹೇಳೋದನ್ನು ಇಲ್ಲಿಗೆ ಏನು ಮಾಡ್ತಾವಪ್ಪ ಅಂದ್ರೆ ಮುಗಿಸ್ತಾ ಇದ್ದೀವಿ ರೀ. ಜೈ ಹಿಂದ್. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.